अस्सलाम वालेकुम नाज़रीन, देख रहे हैं हमारे इनाइन के ज़रिए जो वहाँ पर फुटपाथ पर जो दुकान लगाए हुए थे कबाब की गाड़ी, कुछ सामने आने की वजह से ट्रैफिक को तकलीफ़ होने की वजह से, पब्लिक को तकलीफ़ होने की वजह से वहाँ पर गाड़ी उठा दिए थे। बाद में वहाँ के जो पेशेंट इस कोलाड के जो फुटपाथ की जो पेशेंट दुकाना के हैं, सलीम साहब ने फ़ौरन हमने इत्तला दी कि हमने मीडिया वालों ने जाकर डीएसपी साहब से बात कर मशवरा कर फिर एक बार वहाँ पर दुकान लगाया गया है और उनसे गुजारिश है कि सामने मत आए, आप जैसे खड़े हैं उसी लाइन में खड़ा कर व्यापार करें, वरना फिर आपको कानून हाथ में मत ले। वसीम कर को यहाँ वोच काम से पूरे गाड़ी वाला मिल को मेंटेनेंस के वास्ते यहाँ जाल को एक आदमी को वास्ते खड़ा लिए। यहाँ कोई सा भी गाड़ियाँ तकलीफ़ नहीं होना। जो ट्रैफिक पुलिस वाला काम करने का काम हमारा वसीम को जिम्मेदारी दे को खड़ा करी। यहाँ पूरा इनोच मेंटेनेंस सब गाड़ियाँ वाला पूरा खड़ा करके दो क्या हिसाब से गाड़ियाँ खड़ा करी पूरे पार्किंग में। ನೋಡಿ ಸರ್, ವಸೀಮ್ ಅಂದರೆ ಹುಡುಗ ಇಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕೆ ಒಬ್ಬನೇ ಮೇಂಟೆನೆನ್ಸ್ ಮಾಡೋಕ್ಕೆ ಇಲ್ಲಿ ಎಲ್ಲ ಗಾಡಿಯವರು ಸೇರಿ ಇವರಿಗೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಎಲ್ಲ ಒಳ್ಳೆ ಒಂದು ರೂಟ್ ಮಾಡಿ ಗಾಡಿ ಎಲ್ಮರು ಹಾಂ ಸರ್ ಹಾಂ ನಮಸ್ಕಾರ. ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘಟನೆ ಒಕ್ಕೂಟದಿಂದ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಶಿಕ್ಷಿತ ವಿಶೇಷ. ಎಲ್ಲ ವ್ಯಾಪಾರಸ್ಥರು ಟ್ರಾಫಿಕ್ಗೆ ಪಬ್ಲಿಕ್ ಬರೋವರು ಹೋಗೋವರಿಗೆ ತೊಂದರೆ ಕೊಡ್ದಿರ ವ್ಯಾಪಾರ ಮಾಡಿದ್ರೆ ಯಾರು ಸರ್ಕಾರದಿಂದ ಯಾರು ಬಂದು ನಿಮಗೆ ಬಿಟ್ಟಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀವಿ, ನೋಡಿಕೊಳ್ಳಿ, ವ್ಯಾಪಾರ ಯಾವ ಥರ ಮಾಡಬೇಕು ಅದೇ ರೀತಿಯಾಗಿ ಮಾಡಬೇಕು. ಎಷ್ಟು ಫುಟ್ಪಾಟಾಗಿ ಜಾಗ ಬಿಡಬೇಕು ಎಲ್ಲ ಕಂಟ್ರೋಲ್ ಮಾಡಬೇಕು. ಬರೋವರು ಗಿರಾಕಿಗೆ ಅಷ್ಟೇ ಗಾಡಿ ಮುಂದೆ ನಿಲ್ಲಿಸ್ತಾರಲ್ಲ ಅವ್ರಿಗೆಲ್ಲ ಹೇಳಬೇಕು, ಈ ಕಡೆ ಆಗಬೇಡ ಗಾಡಿ, ಇಲ್ಲಿ ತೊಂದರೆ ಆಗ್ತಾಯಿದೆ ಟ್ರಾಫಿಕ್ಗೆ, ಇಲ್ಲಿ ಬಸ್ಸು ಓಡಾಡೋ ಜಾಗ ಆಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ಜವಾಬ್ದಾರಿ ಬರುತ್ತದೆ. ಜವಾಬ್ದಾರಿಗೆ ನಾವು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘಟನಾ ಒಕ್ಕೂಟ ಕೋಲಾರ ಜಿಲ್ಲೆ ಅಧ್ಯಕ್ಷರಾದ ಸಲೀಂ ಪಾಷಾನ ಜವಾಬ್ದಾರಿ ತಗೊಂಡಿದ್ದೀವಿ. ಎಲ್ಲ ವ್ಯಾಪಾರಸ್ಥರಿಗೆ ಇದೇ ಮಾತು, ಎಲ್ಲ ವ್ಯಾಪಾರಸ್ಥರು ಬಂದು ಯಾವ ರೀತಿಯಾಗಿ ವ್ಯಾಪಾರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ ನಾವು. ಅದೇ ರೀತಿಯಾಗಿ ಎಲ್ಲರೂ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಮೇಲೆ ಯಾರಾದರೂ ತೊಂದರೆ ಮಾಡಿದ್ರೆ ಮುಂದೆ ಬಂದು ಗಾಡಿ ಹಾಕ್ಕೊಂಡ್ರೆ ಅವ್ರಿಗೆ ಗಾಡಿ ಎತ್ತಾಕ್ಬಿಡ್ತೀವಿ. ನಮ್ಮ ಟೀಮಿಂದ ಬಂದು ಅವ್ರ ಗಾಡಿ ತೆಗೆದುಬಿಟ್ರೆ ಮತ್ತೆ ಗಾಡಿ ಹಾಕೋಕ್ಕೆ ಬಿಡಲ್ಲ. ಇದೇ ರೀತಿಯಾಗಿ ಎಲ್ಲರೂ ಕಂಟ್ರೋಲ್ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಅವ್ರವ್ರ ಜೀವನ ನಡ್ಕೊಂಡು ಹೋಗಬೇಕು. ಬರೋದು ಎಲ್ಲಿಗೆ ನಮ್ಮ ವ್ಯಾಪಾರಕ್ಕೆ 200-300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗೋಕ್ಕೆ. ಇಲ್ಲಿ ನಾವು ಕಾಂಪಿಟೇಷನ್ ಮಾಡಿಕೊಂಡು ಮುಂದಕ್ಕೆ ಬರೋದು ಹಿಂದಕ್ಕೆ ಬರೋದು ಟ್ರಾಫಿಕ್ಗೆ ತೊಂದರೆ ಕೊಡೋದು ಅದೆಲ್ಲ ಇರಬಾರ್ದು. ವ್ಯಾಪಾರಸ್ಥರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ನಾವು DSP ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ದೀವಿ. ಇವತ್ತು ಸಾಯಂಕಾಲ ಬಂದು ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವರು ಯಾವ ರೀತಿಯಾಗಿ ತೋರ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಆಗಬೇಕು. ನಮಸ್ಕಾರ ಸರ್. ನಿಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟಿಲ್ಲ, ತಿರ್ಗಾ ಹಂಗೆ ಮಾಡ್ರೆ ಅವತ್ತು ನೀವು ಏನು ಮಾಡ್ತೀರಾ ಸರ್ ಅಧ್ಯಕ್ಷರ? ತೆಗೆದಾಕ್ಬಿಡ್ತೀವಿ ನಾವು. ಹಾಂ, ಅವಾಗ ತೆಗೆದಾಕ್ಬಿಡ್ತೀವಿ. ಕಾನೂನು ಬೇಡ, ಸಂಘದಾಗಿಂದ ತೆಗೆದಾಕ್ಬಿಡ್ತೀವಿ. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಮಾಡಬೇಕು ಅಂತ ನಾವು ಮೀಟಿಂಗು ಮಾಡ್ತೀವಿ, ತರಬೇತಿ ಮೀಟಿಂಗ್ ಮಾಡ್ತೀವಿ ಒಂದ್ಸಲಿ. ಅದಕ್ಕೆ ಮೇಲೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಾವು ಜವಾಬ್ದಾರಿ. ಗ್ರಾಹಕರು 2 ವೀಲರ್ ಮೇಲೆ ಬರ್ತಾರೆ, ನಿಮ್ಮ ಗಾಡಿ ಮುಂದೆ ನಿಲ್ತಾರೆ, ಅವ್ರಿಗೆ ಅಲ್ಲಿ ನಿಲ್ಲಿಸಿಲ್ಲ ಅಂದ್ರೆ ಎಲ್ಲಿ ನಿಲ್ಲಿಸಬೇಕು? ನಿಮ್ಮ ಹತ್ರ ಸರ್ಕಲ್ ತಗೊಳ್ಳೋದಂಗ ಒಂದು ಸರ್ಕಲ್ಗೆ ಒಂದು ಜವಾಲ್ ಹಾಕಬೇಕು ಅಂತ ಇದ್ದೀವಿ ನಾವು, ಕಂಟ್ರೋಲ್ ಮಾಡೋಕ್ಕೆ ಯಾವ ಥರ ಗಾಡಿ ನಿಲ್ಲಿಸಬೇಕು ಅಂತ. ಅದು ಒಂದು ವಿಶೇಷ ಇನ್ನೂ ಮುಂದೆ ಹೇಳ್ತೀವಿ ನಾವು. ಓಕೆ.